ಕಡಿಮೆ ದುಡ್ಡಿನಲ್ಲ ಇಡೀ ದೇಶ ತುಂಬ ತಿರುಗುವಂಥ ಅಡ್ಡಾಡುವಂಥ ವ್ಯಾಪಾರ ಮಾಡುವಂಥ ವಹಿವಾಟು ಮಾಡುವಂಥ ಅನುಕೂಲಗಳು ರೈಲ್ವೆದಿಂದ ಆಗಿದ್ದಾವೆ. ಈ ಸಾರಿಗೆ ಸಂಸ್ಥೆಗಳಿಂದಲೂ ಅವು ಚೆನ್ನಾಗಿ ನಡೀತಾ ಇದ್ದಾವೆ ಮತ್ತು ಅನೇಕರು ಉದ್ಯೋಗ ಕೊಡುವಂಥ ಕ್ಷೇತ್ರ ಆಗಿದೆ. ಹಾಗೆ ಇಡೀ ದೇಶ ತುಂಬ ಈ ಒಂದು ಕೆನಲ್ ರೂಪದ ಅಥವಾ ನದಿಗಳ ರೂಪದಲ್ಲಿ ಇವುಗಳ ದೊಡ್ಡ ದೊಡ್ಡ ನದಿ ಗಂಗಾ, ಯಮುನಾ, ಅದ್ರ ಜೊತೆ ಇನ್ನೂ ಕೋಶಿ ಗೀಶಿ ಎಲ್ಲ ಬರ್ತಾವೆ ನದಿಗಳು. ಬ್ರಹ್ಮಪುತ್ರ ಅಂತ ಸ್ವಲ್ಪ ದಂಡಿ ಒಂದು ಹೋಗ್ಬಿಡುತ್ತೆ. ಆ ಮತ್ತು ಬೇರೆ ಇಲ್ಲಿ ಕೃಷ್ಣ ಮಹಾನದಿ, ಇಂಥವೆಲ್ಲ ನದಿಗಳನ್ನ ಕೂಡಿಸಿ ಕಾವೇರಿದಲ್ಲಿ ಕೂಡಿಸಿಬಿಟ್ಟಿದ್ರೆ ಇವತ್ತು ಇಡೀ ದೇಶದ ತುಂಬ ಇದು ದೊಡ್ಡ ಪ್ಲ್ಯಾನ್. ಹೌದು, ಬಿಗ್ ಪ್ಲ್ಯಾನ್, ದೊಡ್ಡ ಖರ್ಚದು ಇಲ್ಲಂತಲ್ಲ. ಎಲ್ಲರೂ ಉದ್ಯೋಗ ಆಗ್ತದಲ್ಲ ರೀ. ಕಡಿಮೆ ನಮ್ಮ ಪಾಪ ಅವ್ರು ದಿನನಿತ್ಯ ಬದುಕು ಕೊಟ್ಟರೆ ಅವ್ರು ದುಡಿಯೋದು ಸಾಕಷ್ಟು ಜನ ಇದ್ದಾರೆ. ಅದನ್ನ ಯಾಕೆ ಮಾಡಿಸ್ಬಾರ್ದಾಗಿತ್ತು ಅನ್ನೋದು ಇವತ್ತು ಭಾಳ ಪರಿಪರಿಂದ ನೆನಪು ಮಾಡ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲ ಈ ಪ್ರವಾಹ ಬಂದಿದ್ದರಿಂದ ಇನ್ನೂ ಹೆಚ್ಚು ಅದಾಗಿದ್ರೆ ಭಾಳ ಚೆನ್ನಾಗಿತ್ತು ಅಂತೇಳಿ. ಮತ್ತು ಉತ್ತರದಲ್ಲಿ ಸಾಕಷ್ಟು ಪ್ರವಾಹ ಬರ್ತದೆ ಇಲ್ಲಂತಲ್ಲ. ಗಂಗಾ ಮತ್ತು ಯಮುನಾ ನದಿಗಳಿಂದ, ಬ್ರಹ್ಮಪುತ್ರ ನದಿಗಳಿಂದ ನೋಡ್ತಾ ಇರ್ತೀವಿ ಪ್ರತಿ ವರ್ಷ. ಒಂದು ವರ್ಷ ಬಿಟ್ಟು ಒಂದು ವರ್ಷ ಅಥವಾ 2 ವರ್ಷ ಬಿಟ್ಟು ಅಥವಾ ಪ್ರತಿ ವರ್ಷವೂ ಒಂದಿಷ್ಟು ನಿರಂತರವಾಗಿ ಈ ಯಮುನಾ ಮತ್ತು ಗಂಗಾ ನದಿ ತುಂಬಿ ಹರಿಯೋದ್ರಿಂದಾಗಿ ಬ್ರಹ್ಮಪುತ್ರ ನದಿ ತುಂಬಿ ಹರಿಯೋದ್ರಿಂದಾಗಿ ಅದರ ಮುಂದೆ ಬರ್ತಿರುವಂಥ ದೇಶಗಳು ಅಥವಾ ಪಟ್ಟಣಗಳು, ಊರುಗಳು ತೊಂದರೆ ಅನುಭವಿಸೋದನ್ನು ನಾವು ಗಮನಿಸಿದ್ವಿ. ಅದಕ್ಕಾಗಿ ಈ ಕೃಷ್ಣಾ ನದಿಯಿಂದಾಗಿ ಇಲ್ಲಿ ಮತ್ತು ಚಿಕ್ಕೋಡಿ ಭಾಗ ಹೇಳಿ ನಿಮಗೆ ಚಿಕ್ಕೋಡಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು ಅಥವಾ ಬೆಳಗಾವಿ ಜಿಲ್ಲೆದಾಗಿರ್ಬೋದು, ಅದೇ ರೀತಿ ಮುಂದೆ ಬಾಗಲಕೋಟೆ, ಇವೆಲ್ಲ ಕಡೆ ನೀರಿನ ಹಾವಳಿಯಿಂದಾಗಿ ಜನ ಒದ್ದಾಡೋದು, ನೀರು ಹೆಚ್ಚಾಗಿ ಒದ್ದಾಡೋದು, ನೀರಿಲ್ದನೂ ಒದ್ದಾಡೋದು, ನೀರು ಹೆಚ್ಚಾಗಿ ಒದ್ದಾಡೋದು. ಇವು ಶಾಶ್ವತ ಪರಿಹಾರ ಕಂಡುಹಿಡಿದ ದಿಶೆಯಲ್ಲಿ ಹೊರಡ್ರೆ ಭಾಳ ಯೋಗ್ಯ ಆಗ್ತದೆ. ಆ ದಿಶೆಯಲ್ಲೇ ರಮೇಶ್ ಪಾಟೀಲ್ ಅಂತ ನದಿ ದಂಡಿ ನಿವಾಸಿ ಒಂದು ಮಾತು ಮಾತಾಡ್ತಾರೆ ಅವರು. ಪ್ರತಿ ವರ್ಷ ಮಳೆಗಾಲದಲ್ಲಿ ಪ್ರವಾಹ ಬೀದಿ, ಬೇಸಿಗೆಯಲ್ಲಿ ನೀರಿಲ್ಲದೆ ಫಜೀತಿಯನ್ನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಕೃಷ್ಣಾ ಹಾಗೂ ಉಪನದಿಗಳ ತೀರದಲ್ಲಿರುವ ಜನರು ಅನುಭವಿಸುವುದು ಸಾಮಾನ್ಯವಾಗಿದೆ. ಹೌದು, ಅವ್ರು ಹೇಳೋದ್ರಲ್ಲಿ ಅರ್ಥದ ಎಲ್ಲ ಸಾಮಾನ್ಯ ಆಗಿಬಿಟ್ಟವಲ್ಲಪ್ಪ ಇವತ್ತು ಅಂತೇಳಿ. ಅದಕ್ಕೆ ವಿಭಾಗರಿ ಅಂದರೆ ನಮ್ಮ AC ಏನು ಹೇಳ್ತಾರಪ್ಪ ಅಂದ್ರೆ ಸುಭಾಷ್ ಸಂಭಗಾಮಿಯವರು ಪ್ರವಾಹ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದ್ದು ಶಾಶ್ವತ ಪರಿಹಾರದ ಕಾರ್ಯ ಸರ್ಕಾರದ ಮಟ್ಟದಲ್ಲಿದೆ. ಇಷ್ಟು ಹೇಳಿ ಮುಗಿದೋಗ್ಬಿಡ್ತು. ಸರ್ಕಾರ ಡಿಸಿಷನ್ ತೊಗೊಳ್ತದೋ ಏನೋ ಎಂತೋ ಅದು ಮಾತು ಬೇರೆ. ತೊಗೊಳ್ಳೋದು ಗೊತ್ತಲ್ಲ, ಡಿಲೇ ಇರ್ತದೆ. ಯಾವುದೇ BJP ಗೌರ್ಮೆಂಟ್ ಇರಲಿ, ಇವತ್ತು BJP ಸರ್ಕಾರ ಇಲ್ಲ ಅಂದ ತಕ್ಷಣ ನಮ್ಮ ಕರಾಡೆಯವರು ಹೇಳ್ತಾ ಇದ್ದಾರೆ. ಈಗ ಅವ್ರ ರಾಜ್ಯಗಳಲ್ಲೇನೋ ಅವ್ರು ಇದ್ದಂಥ ರಾಜ್ಯಗಳು ಏನೇನು ವರ್ಕ್ ಮಾಡಿದ್ದಾರೆ ಅನ್ನೋ ಸಹಿತ ಅವರು ಈಗ ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ರಾಜಕಾರಣ ಮಾಡೋರಿಗೆ ಇದು ಕೇಳೋದು ಇಷ್ಟ ಅನಿವಾರ್ಯನ. ಯಾರೋ ಮಾಡಲಿ, ಇವತ್ತು ಸತೀಶ್ ಅವ್ರಿಗಿರ್ಬೋದು, ಮತ್ತೊಬ್ಬರಿಗಿರ್ಬೋದು, ಹೌದು ನೀವೇನು ಮಾಡಿದಿರಿ, ಜನಕ್ಕೆ ಒಂದು ಶಾಶ್ವತ ಪರಿಹಾರ ಏನಕ್ಕೆ ಹೇಳಿದ್ರಿ ಅಂತ ಕೇಳುವಂಥ ಜನಗಳು ಇವತ್ತು ಬಂದಿದ್ದಾವೆ. ಈ ದಿಶೆಯಲ್ಲಿ ಒಬ್ಬರವರು ಟೀಕಾ ಮಾಡೋದು, ನಾವು ಮಾಡಿದ್ವಿ ನೀವು ಮಾಡಿರಿ, ನೀವು ಮಾಡಿಲ್ಲ ನಾವು ಮಾಡ್ತಾಯಿದ್ವಿ ಈ ಅನ್ನೋಕ್ಕಿಂತಲೂ ಈಗೇನು ಮಾಡಬೇಕಾಗಿದೆ ಅನ್ನೋ ಮಾತನ್ನು ಕರಾಡೆಯವರು ಹೇಳಿದ್ದಾರೆ. ಮತ್ತು ಅನೇಕ ಇಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ಹೌದು ರೀ, ನೆರೆ ಹಾವಳಿಯಿಂದ ನಮ್ಗೆ ಭಾಳ ತೊಂದರೆ ಆಗಿದೆ ಅಂತೇಳಿ. ಮತ್ತು ಗೋಕಾಕದಲ್ಲಿರ್ಬೋದು, ಅದ್ರ ಮುಂದಿನ ಹಳ್ಳಿಗಳಿರ್ಬೋದು, ಜನ ಮಾತ್ರ ಇಲ್ಲಿ ಪ್ರತಿಯೊಬ್ಬ ಅಲ್ಲಿಯ ಶಾಸಕರ ಜೊತೆಗೆ ಇನ್ನುಳಿದವ್ರ ಜೊತೆಗೆ ನಮಗೆ ಶಾಶ್ವತ ಪರಿಹಾರ ಕೊಡ್ರಿ ಅಂತ ಬೇಡಿಕೆ ನೀಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ DC ಅವರು ಅಂದಿದ್ದಾರೆ, ಇಲ್ಲಂತೆಲ್ಲ ಮಾಡೋಣ್ರಿ, ಅದು ಸೇರಿ ಸರ್ಕಾರ ಕಳಿಸ್ತೀವಿ ಎಲ್ಲನೂ ಅಂತ ಹೇಳಿದಾರೆ. ಬರೀ ಹೇಳೋದು ಕೆಲಸ ಆಗೋದಿಲ್ಲ, ಇದು ಆಗಲೇಬೇಕಾದಂಥದ್ದು. ಈ ದಿಸೆಯಲ್ಲಿ ಪ್ರವಾಹ ಬಂದಾಗಾಯಿತು, ಪ್ರವಾಹ ಬರದೇ ಇದ್ದಾಗಾಯಿತು, ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಎರಡಕ್ಕೂ ಪರಿಹಾರ ಹುಡುಕುವಂಥ ಕೆಲಸ